ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ನುಡಿ ನಮನ ಕಾರ್ಯಕ್ರಮ ನಡೀತಾ ಇದೆ. ಶಾಮನೂರು ಸಮಾಧಿಗೆ ಗಣ್ಯರು ಭೇಟಿ ಕೊಟ್ಟಿದ್ದಾರೆ. ಸಿಎಂ, ಡಿಸಿಎಂ ಸಮಾಧಿಗೆ ಭೇಟಿ ಕೊಟ್ಟರು. ಕಲ್ಲೇಶ್ವರ ಮಿಲ್ನಲ್ಲಿರುವಂಥ ಅವರ ಸಮಾಧಿ ಇಬ್ಬರು ಭೇಟಿ ಕೊಟ್ಟು ಪುಷ್ಪನಮನ ಸಲ್ಲಿಸಿದರು. ಬೇರೆ ಬೇರೆ ಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಈಶ್ವರ ಖಂಡ್ರೆಯವರಿದ್ದರು, ಮಾಜಿ ಸಿಎಂ ಬೊಮ್ಮಾಯಿಯವರು ಕೂಡ ಇದ್ದರು. ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಸೇರಿದಂತೆ ಹಲವಾರು ಮಂದಿ ಸ್ವಾಮೀಜಿಗಳು ಪಾಲ್ಗೊಂಡಿದ್ದಾರೆ. ಈ 200ಕ್ಕೂ ಹೆಚ್ಚು ಮಂದಿ ಮಾಜಿ ಹಾಲಿ ಸಚಿವರುಗಳು, ಶಾಸಕರುಗಳು, ಈ ವೀರಶೈವ ಮತ್ತು ಈ ಪಂಚಪೀಠಗಳ ಸ್ವಾಮೀಜಿಗಳು, ಬಾಳೆಹೊನ್ನೂರಿನ ರಂಭಾಪುರಿ ಪೀಠ, ಶ್ರೀಶೈಲ, ಉಜ್ಜಯಿನಿ, ಕಾಶಿ ಮತ್ತು ಕೇದಾರ್, ಸೊ ಈ ಪೀಠಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ. ನಾವು ಅದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು. ಅವರಿಗೆ ಮೌನವಾಗಿ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ತರಳಬಾಳು ಜಗದ್ಗುರುಗಳು, ಮೈಸೂರಿನ JSS ಸ್ವಾಮಿಗಳು, ನಿರ್ಮಲಾನಂದ ಶ್ರೀಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಇದರಲ್ಲಿ ಪಾಲ್ಗೊಂಡಿರೋದು. ಶಾಮನೂರು ಶಿವಶಂಕರಪ್ಪ ಎಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದು ಸಾಮಾನ್ಯ ಸಂಗತಿ ಇಲ್ಲ. ಮಲ್ಲಿಕಾರ್ಜುನ ಮಾತಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀವಿ. ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯವರ ಬಗ್ಗೆ ಸದಾ ಅಭಿಮಾನ ಹೊಂದಿರುವ ಮೌಲಾನಾ ಅಬು ಇಸ್ಲಾಂ ಕಾರ್ಯಾಧ್ಯಕ್ಷರು ಮದ್ರಾಸ ಇವರಿಗೂ ಮತ್ತು ನಮ್ಮ ಆಂಟೋನಿ ನಜರತ್ ಧರ್ಮಗುರುಗಳು, ನಮ್ಮ ತಂದೆಯವರ ಒಡನಾಡಿಗಳು, ಅವರಿಗೂ ನಾನು ಈ ಸಮಯದಲ್ಲಿ ತುಂಬುರದಿಂದ ಸ್ವಾಗತಿಸ್ತೇನೆ. ಸಾಣೆಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಯವರಿಗೂ, ಪಾಂಡುಮಟ್ಟಿಯ ವೀರಕ್ತ ಮಠದ ಶ್ರೀ ಗುರುವ ಮಹಾಸ್ವಾಮಿಗಳಿಗೂ, ದಾವಣಗೆರೆ ವೀರಕ್ತ ಮಠದ ಶ್ರೀ ಬಸವಾನಂದ ಬಸವಪ್ರಭು ಮಹಾಸ್ವಾಮಿಗಳಿಗೂ, ಕಣಕುಪ್ಪಿ ಗವಿಮಠದ ನಾಲ್ಮಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ನುಡಿ ನಮನ ಕಾರ್ಯಕ್ರಮ ನಡೀತಾ ಇದೆ. ಶಾಮನೂರು ಸಮಾಧಿಗೆ ಗಣ್ಯರು ಭೇಟಿ ಕೊಟ್ಟಿದ್ದಾರೆ. ಸಿಎಂ, ಡಿಸಿಎಂ ಸಮಾಧಿಗೆ ಭೇಟಿ ಕೊಟ್ಟರು. ಕಲ್ಲೇಶ್ವರ ಮಿಲ್ನಲ್ಲಿರುವಂಥ ಅವರ ಸಮಾಧಿ ಇಬ್ಬರು ಭೇಟಿ ಕೊಟ್ಟು ಪುಷ್ಪನಮನ ಸಲ್ಲಿಸಿದರು. ಬೇರೆ ಬೇರೆ ಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಈಶ್ವರ ಖಂಡ್ರೆಯವರಿದ್ದರು, ಮಾಜಿ ಸಿಎಂ ಬೊಮ್ಮಾಯಿಯವರು ಕೂಡ ಇದ್ದರು. ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಸೇರಿದಂತೆ ಹಲವಾರು ಮಂದಿ ಸ್ವಾಮೀಜಿಗಳು ಪಾಲ್ಗೊಂಡಿದ್ದಾರೆ. ಈ 200ಕ್ಕೂ ಹೆಚ್ಚು ಮಂದಿ ಮಾಜಿ ಹಾಲಿ ಸಚಿವರುಗಳು, ಶಾಸಕರುಗಳು, ಈ ವೀರಶೈವ ಮತ್ತು ಈ ಪಂಚಪೀಠಗಳ ಸ್ವಾಮೀಜಿಗಳು, ಬಾಳೆಹೊನ್ನೂರಿನ ರಂಭಾಪುರಿ ಪೀಠ, ಶ್ರೀಶೈಲ, ಉಜ್ಜಯಿನಿ, ಕಾಶಿ ಮತ್ತು ಕೇದಾರ್, ಸೊ ಈ ಪೀಠಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ. ನಾವು ಅದರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು. ಅವರಿಗೆ ಮೌನವಾಗಿ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ತರಳಬಾಳು ಜಗದ್ಗುರುಗಳು, ಮೈಸೂರಿನ JSS ಸ್ವಾಮಿಗಳು, ನಿರ್ಮಲಾನಂದ ಶ್ರೀಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳ ನಾಯಕರುಗಳು ಕೂಡ ಇದರಲ್ಲಿ ಪಾಲ್ಗೊಂಡಿರೋದು. ಶಾಮನೂರು ಶಿವಶಂಕರಪ್ಪ ಎಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದು ಸಾಮಾನ್ಯ ಸಂಗತಿ ಇಲ್ಲ. ಮಲ್ಲಿಕಾರ್ಜುನ ಮಾತಾಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀವಿ. ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯವರ ಬಗ್ಗೆ ಸದಾ ಅಭಿಮಾನ ಹೊಂದಿರುವ ಮೌಲಾನಾ ಅಬು ಇಸ್ಲಾಂ ಕಾರ್ಯಾಧ್ಯಕ್ಷರು ಮದ್ರಾಸ ಇವರಿಗೂ ಮತ್ತು ನಮ್ಮ ಆಂಟೋನಿ
ನಜರತ್ ಧರ್ಮಗುರುಗಳು, ನಮ್ಮ ತಂದೆಯವರ ಒಡನಾಡಿಗಳು, ಅವರಿಗೂ ನಾನು ಈ ಸಮಯದಲ್ಲಿ ತುಂಬುರದಿಂದ ಸ್ವಾಗತಿಸ್ತೇನೆ. ಸಾಣೆಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಸ್ವಾಮೀಜಿಯವರಿಗೂ, ಪಾಂಡುಮಟ್ಟಿಯ ವೀರಕ್ತ ಮಠದ ಶ್ರೀ ಗುರುವ ಮಹಾಸ್ವಾಮಿಗಳಿಗೂ, ದಾವಣಗೆರೆ ವೀರಪ್ತ ಮಠದ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳಿಗೂ, ಕಣಕುಪ್ಪಿ ಗವಿಮಠದ ನಾಲ್ಮಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ,